ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಭುವಿ ವ್ಲಾಗ್ಸ್ ಬೆಳಗಾವಿ. ಸೊ ನನ್ನ ಲಾಸ್ಟ್ ವಿಡಿಯೋ ಮೈ ಟ್ರಿಪ್ ಪಾರ್ಟ್ 1 ಒಳಗೆ ನಾನು ನಮ್ಮ ಹುಬ್ಬಳ್ಳಿದ ಸಿದ್ಧಾರೂಢ ಮಠ ಮತ್ತು ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿರೋ ಆರೂಢ ಜ್ಯೋತಿ ಶಾಂತಾಶ್ರಮದ ಬಗ್ಗೆ ತೋರಿಸಿದ್ನಿ. ಸೊ ಎಲ್ಲರೂ ಮಿಸ್ ಮಾಡಿದ ಆ ವಿಡಿಯೋ ನೋಡಿರಿ. ಅಲ್ಲಿಂದ ನಾವು ಫ್ಯಾಮಿಲಿ ಟ್ರಿಪ್ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 5 ಗಂಟೆಗೆ ಅಂದ್ರೆ ಮನೆ ಬಿಟ್ಟಿದ್ವಿ. ಮಾರ್ನಿಂಗ್ ರೈಡ್ ಅಂದ್ರೆ ನೋಡೋಕೆ ಒಂಥರ ಚಂದ ಇರ್ತೈತಿ. ಅಲ್ಲಿಂದ ಫಸ್ಟಿಗೆ ನಾವು ಹೋಗಿದ್ದ ಇಡಗುಂಜಿ ಗಣಪತಿಗೆ. ಇಡಗುಂಜಿಯಿಂದ ನಾವು ಡೈರೆಕ್ಟ್ ಬಂದಿದ್ದ ಮುರುಡೇಶ್ವರಕ್ಕೆ. ಮುರುಡೇಶ್ವರದ ಮೇನ್ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ಇಲ್ಲಿರೋ ಆ ಗೋಪುರ ಮತ್ತು ಶಿವನ ಮೂರ್ತಿ ನೋಡಕ್ಕಂತ್ರಿ ಭಾಳ ಚಂದ ಇರ್ತೈತಿ. ಈ ಮುರುಡೇಶ್ವರದ ಗೋಪುರ ನಮ್ಮ ದೇಶದ 2ನೇ ಅತಿ ಎತ್ತರದ ಗೋಪುರ. ಮೊದಲನೇದು ಬಂದು ರಂಗನಾಥ ಸ್ವಾಮಿ ಗುಡಿ ರಾಜಗೋಪುರ, ಅದು ತಮಿಳ್ನಾಡೊಳಗೈತಿ. 2ನೇದು ನಮ್ಮ ಕರ್ನಾಟಕದ ಮುರುಡೇಶ್ವರದ ಈ ಗೋಪುರ. ಈ ಗೋಪುರದೊಳಗೆ ಒಟ್ಟು 20 ಫ್ಲೋರ್ ಅದಾವ. ಈ ಗೋಪುರಕ್ಕೆ ಅವರ ಲಿಫ್ಟು ಇಟ್ಟಾರ. ಲಿಫ್ಟಿಂದ ನಾವು ಮ್ಯಾಲೆ ಹೋಗಿ ಅಲ್ಲಿಂದ ಇಡೀ ಮುರುಡೇಶ್ವರದ ನಾವು ವ್ಯೂವನ್ನ ನೋಡಕ್ಕಂತ್ರಿ ಸೂಪರ್ ಆಗಿರ್ತೈತಿ. ದೇವ್ರ ದರ್ಶನ ಆದಮೇಲೆ ಪ್ರಸಾದ ಇತ್ತಿಲ್ಲೇ, ಅಲ್ಲೇ ಊಟಕ್ಕೆ ಹೋದ್ವಿ. ಇಲ್ಲಿಂದ ಊಟ ಸಿಸ್ಟಮ್ ಅಂತೂ ಭಾಳ ಚಲೋ ಐತಿ. ಯಾವುದೋ ಗದ್ದಲ ಇಲ್ದ ಎಲ್ಲರೂ ಆರಾಮಾಗಿ ಊಟ ಮಾಡ್ಬೋದಿಲ್ಲೇ. ಊಟ ಆದಮೇಲೆ ನಾವು ಬಂದಿದ್ದ ಇಲ್ಲೇ ಶಿವನ ಮೂರ್ತಿ ಕಡೆ. ಇಲ್ಲಿ ಬರೋ ಅಷ್ಟೊತ್ತಿಗಂತಂದ್ರೆ ಅಲ್ಲೇ ಗುಡಿ ಬಂದ್ ಮಾಡಿಬಿಟ್ಟಿದ್ರು ಅವ್ರ. ನಮಗೆ ಅಲ್ಲಿ ದರ್ಶನ ಸಿಗಲಿಲ್ಲ. ಹೊರಗಿಂದನೇ ಎಲ್ಲ ನೋಡ್ಕೊಂಡು ಬಂದುಬಿಟ್ವಿ. ದೂರಿಂದ ಈ ಶಿವನ ಮೂರ್ತಿ ನೋಡಕ್ಕೆ ಎಷ್ಟು ಚಂದ ಇರ್ತೈತಲ್ಲ, ಸಮೀಪದಿಂದ ನೋಡಕ್ಕೂ ಅಷ್ಟು ಚಂದ ಇರ್ತೈತಿ.
ಸುತ್ತಮುತ್ತಲು ಅಂತ್ರಿ ಸಮುದ್ರ, ಅಲ್ಲಿಂದ ವ್ಯೂ ಅಂತ್ರಿ ಭಾರಿನ ಕಾಣಕತ್ತಿತ್ತು. ದರ್ಶನ ಮತ್ತು ಊಟ ಆದಮೇಲೆ ನಾವು ಬಂದಿದ್ದು ಬೀಚ್ ಕಡೆ. ಸೊ ದ್ಯಾಟ್ ನಮಗೆ ಸ್ವಲ್ಪ ಟೈಮ್ ಸಿಗ್ತೈತಿ ಆಟ ಆಡೋಕೆ ಅಂತೇಳಿ. ಬೀಚ್ ಒಳಗೆ ಬೋಟಿಂಗ್ ಇತ್ತು, ಆಮೇಲೆ ಫ್ಲೋಟಿಂಗ್ ಬ್ರಿಡ್ಜ್ ಮತ್ತು ವಾಟರ್ ಝೋರ್ಬಿಂಗ್ ಇತ್ತು, ಆಮೇಲೆ ಹಾರ್ಸ್ ರೈಡಿಂಗ್, ಕ್ಯಾಮೆಲ್ ರೈಡಿಂಗ್ ಅದು ಎಲ್ಲ ಇದ್ದು. ಆಮೇಲೆ ಇಲ್ಲಿ ಸ್ಕೂಬಾ ಡೈವಿಂಗು ಇತ್ತು, ಸ್ವಿಮ್ಮರ್ ಮತ್ತು ನಾನ್ ಸ್ವಿಮ್ಮರ್ ಇಬ್ಬರಿಗೂ. ಬಟ್ ಏನಿಲ್ಲ, ನಾವು ಮೊದಲು ಬುಕ್ ಮಾಡಿರ್ಬೇಕು. ಇಂಥ ಬಿಸ್ಲಾಗ ಬೀಚ್ ಒಳಗೆ ಆಡೋಕೆ ಮಜಾನೂ ಬರತ್ತಿತ್ತು. ಆದ್ರೆ ಬೀಚ್ ಒಳಗೆ ಎಷ್ಟು ಆಡಿದ್ರೂ ಕಡಿಮೆನೇ ಅನ್ನಿಸ್ತೈತಿ, ಆಡಬೇಕಂತ ಅನ್ನಿಸ್ತೈತಿ. ಈ ವಿಡಿಯೋ ನಿಮ್ಗೆ ಏನಾರ ಸೇರುತ್ತಂತಂದ್ರೆ ಲೈಕ್ ಮಾಡಿರಿ, ಮತ್ತು ಮುಂದಿನ ವಿಡಿಯೋ ಒಳಗೆ ಭೇಟಿ ಆಕ್ಕೇನಂತ.